ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಿರೋ ಅಂಥದ್ದೊಂದು ನಿಮಗೆಲ್ಲ ಸಾಮಾನ್ಯ ಗೊತ್ತೇ ಇದೆ. ಹೀಗೊಂದು ಮೂಲಿಕೆ ಏನು ಅಂತ ಅಂದ್ಬಿಟ್ಟು, ಇದು ಕೆಂಪು ಗುಲ್ಗಂಜಿ ಅಂದ್ಬಿಟ್ಟು. ಕೆಂಪು ಗುಲ್ಗಂಜಿಯಿಂದ ಸಾಕಷ್ಟು ವ್ಯವಸ್ಥೆ ಮಾಡ್ಬೋದು ನಾವು. ಮಹಾಲಕ್ಷ್ಮಿ ಹವ್ವಾನೆಗಾಗಿ ಮಾಡ್ಬೋದು, ದುರ್ಗಾದೇವಿ ಚಾಮುಂಡೇಶ್ವರಿ ಕೂಡ ಮಾಡ್ಬೋದು. ಇದೇ ರೀತಿ ಗಣೇಶನ ಕೂಡ ಮಾಡ್ಬೋದು. ಹೀಗೆ ಸಾಕಷ್ಟು ಕೆಲಸಗಳಿಗೆ ಬರೋ ಅಂಥ ಈ ಒಂದು ಅದ್ಭುತವಾದಂಥ ಮೂಲಿಕೆ, ಚಮತ್ಕಾರಿ ಮೂಲಿಕೆ ಅಂತಲೇ ಹೇಳ್ಬೋದು ಇದನ್ನು. ಏಕೆಂದರೆ ಸಕಲ ಕಷ್ಟಗಳಿಗೆಲ್ಲ ಬರುತ್ತೆ. ಇದು ಎಲ್ಲ ಕಷ್ಟಗಳ ನಿವಾರಣೆ ಮಾಡೋಕ್ಕೆ ಬರುತ್ತೆ. ಹಣಕಾಸು ಸಮೃದ್ಧಿ ಆಗಬೇಕು ಅಂದರೂ ಇದು ಬರುತ್ತೆ. ಹೀಗೆ ನಾನಾ ರೀತಿಲಿ ಬರುತ್ತೆ. ಇದು ಅದೇ ರೀತಿ ಶತ್ರು ನಾಶಕ್ಕೆ ಕೂಡ ಬರುತ್ತೆ. ಇದರಲ್ಲಿ ಯಾವುದು ಬೇಕೋ ಆ ಥರದ್ದು ನಾವು ಆರಿಸ್ಕೋಬೇಕಾಗತ್ತೆ. ಶತ್ರು ನಾಶಕ್ಕಂದರೆ ಒಂದು ರೀತಿಲಿ ಬರುತ್ತೆ, ಮಹಾಲಕ್ಷ್ಮಿಗಾದರೆ ಒಂದು ರೀತಿ ಮಾಡಬೇಕಾಗತ್ತೆ. ಇದನ್ನು ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಮೊದಲು ಈಗ ಇದನ್ನು, ಯಾಕೆಂದರೆ ಸಾಕಷ್ಟು ಕರೆಗಳು ಮಾಡ್ತಿರೋದು, ನಮಗೆ ಶತ್ರುಗಳು ಜಾಸ್ತಿ ಇದ್ದಾರೆ, ನಾವು ಒಬ್ಬರು ಸುದ್ದಿಗೆ ಹೋಗಲ್ಲ, ಮನೇಲಿರ್ತೀವಿ, ಯಾರದ್ದು ಹತ್ರ ನಾವು ಮಾತಾಡಲ್ಲ, ಆದರೂ ನಮಗೆ ಶತ್ರು ಜಾಸ್ತಿ ಇದ್ದಾರೆ, ಯಾಕೆ ಈ ಥರ ಆಗ್ತಾಯಿದೆ, ಏನಕ್ಕೆ ಈ ಥರ ಆಗುತ್ತೆ, ನಮ್ಮ ಗ್ರಹಗತಿನ ನಾವೆಷ್ಟು ಒಳ್ಳೆಯ ರೀತಿ ಮಾತಾಡ್ಕೊಂಡಿದ್ರೂ ಅವರು ನಮಗೆ ಮನಸ್ಸಲ್ಲೇ ಒಂಥರ ದ್ವೇಷ ಮಾಡ್ತಾರೆ ಅನ್ನೋ ಥರ ಅನಿಸುತ್ತೆ ನಮಗೆ. ಈ ರೀತಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಮತ್ತು ಇನ್ನೂ ಬೇರೆ ಅಷ್ಟಕ್ಕೆ ಇದು ಶತ್ರು ಆಗಲ್ಲ, ಅಷ್ಟಿಗೆ ಶತ್ರುಗಳು ಆಗಲ್ಲ, ಬೇರೆ ರೀತಿಲಿ ಕೂಡ ಶತ್ರುಗಳು ಇರ್ತಾರೆ. ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರು ಆ ಕೆಲಸಗಳ್ನ ಭಗ್ನ ಮಾಡೋದು, ಈಗ ಯಾರು ಒಬ್ಬರು ಬೆಳೀತಾರೆ ಅಂದರೆ ಅವ್ರನ್ನ ನಾಶ ಮಾಡೋ ಅಂಥದ್ದು, ಯಾರೋ ಏನೋ ಒಂದು ಹೊಸ್ದಾಗಿ ಕೊಂಡ್ಕೊಂಡ್ರು ಅಂದರೆ ಅದನ್ನು ಹಾಳು ಮಾಡಬೇಕು ಅನ್ನೋ ಮನಸ್ಸು ಬರೋದು, ಇದೆಲ್ಲ ಒಂಥರ ಈ ಚಿತ್ತ ವಿಕಾರವಾದ ಮನುಷ್ಯನ ಜನಗಳು. ಹೇಳಬೇಕು ಅಂದರೆ ನಮ್ಗೆ ಅವ್ರನ್ನ ಆ ಥರ ಮಾಡಬೇಕು, ನಮ್ಮ ಮನಸ್ಥಿತಿ ಸರಿಯಾಗಿರಲ್ಲ, ನಮಗೊಂಥರ ಚಿತ್ತ ವಿಕಾರ ಮನುಷ್ಯರು ಅಂತ ನಾವು ಹೇಳ್ಕೊಳ್ತೀವಿ. ಇದನ್ನು ಅಂದರೆ ರಾಕ್ಷಸರ ಒಂದು, ಈ ರಾಕ್ಷಸರ ಮನಸ್ಥಿತಿ. ಏಕೆಂದರೆ ಕರೆಂಟ್ ಹೋಯ್ತು, ಹಾಗಾಗಿ ಅಲ್ಲಿ ಡಲ್ ಆಯಿತು. ನಾನೀಗ ಇದು ಹಾಕಿದ್ದೀನಿ ನೋಡಿ, ಕ್ಲೀನಾಗಿ ಕಾಣ್ತಾ ಇದೆ. ಈ ರೀತಿ ಬೆಳೆಯೋಕ್ಕೆ ಅವಕಾಶ ಕೊಡಲ್ಲ ಇವರು, ಬೆಳಿಬಾರ್ದು. ಒಟ್ಟಲ್ಲಿ ಅವ್ರಿಗೆ ಯಾವುದೇ ರೀತಿ ಮುಂದಕ್ಕೆ ಬೆಳೆದಾಗ ಇವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಯಾವುದೋ ಒಂದು ರೀತಿ ಪಾಪ ಅವ್ರು ಕಷ್ಟಪಟ್ಟು ಅಥವಾ ಒಂದು ದೇವರ ಆಶೀರ್ವಾದದಿಂದನೋ ಸ್ವಯಂವಾಗಿ ಬೆಳೀತಾರೆ. ಅಂದರೆ ದೇವರ ಆಶೀರ್ವಾದದಿಂದ ಅವರು ಸ್ವಯಂವಾಗಿ ಬೆಳೀತಾರೆ. ಅಹಂಕಾರ ನಾನು ಅನ್ನೋದಲ್ಲ ಇಲ್ಲಿ. ಅಂದರೆ ಅವರ ದೇವರ ಆಶೀರ್ವಾದಕ್ಕೆ ಮನುಷ್ಯರು ದುಷ್ಟಶಕ್ತಿಗಳು, ಇವರು ಅವರಲ್ಲಿ ದುಷ್ಟಶಕ್ತಿಗಳೇ ತುಂಬಿಕೊಂಡು ಇರೋರಿಗೆ ಮಾತ್ರ ದುಷ್ಟತನ ಇರುತ್ತೆ. ಅವ್ರಿಗೇನಪ್ಪ ಅಂದರೆ ಆ ದುಷ್ಟಶಕ್ತಿಗಳು ಎಲ್ಲಿರ್ತಾವೋ ಅಲ್ಲಿ ಅವ್ರಿಗೆ ಬೇರೆಯವರು ಬೆಳೆಯೋದನ್ನ ಅದು ನಡೆಸ್ಕೊಡಲ್ಲ, ಅದಕ್ಕಿಷ್ಟ ಆಗಲ್ಲ. ಅಲ್ಲೇ ಬೆಳಿಬೇಕು, ಅದೇ ತಿನ್ನಬೇಕು, ಅಲ್ಲೇ ಅದಿರಬೇಕು. ಆ ರೀತಿ ಒಂದು ದುಷ್ಟಶಕ್ತಿಗಳು ಅವ್ರ ಹತ್ರ ಆವರಿಸಿದಾಗ ಒಳ್ಳೇದು ಹೇಳಿದ್ರು ಕೂಡ ಅದು ಅವ್ರನ್ನ ಸಹಿಸೋದಿಲ್ಲ. ಅವ್ರಿಗೆ ಹಾಳಾಗೋಗೋ ಅಂಥದ್ದು ಹೇಳಬೇಕು. ಹಾಳಾಗೋಗೋದು ಅಂದರೆ ಯಾವುದಾದ್ರೂ ಒಂದು ಹಾಳೋದು ಅಂದರೆ ಏನೋ ಒಂದು ಹಣ ಚೆಲ್ಕೊಳ್ಳೋ ಅಂಥದ್ದು, ಹಣ ಕಳ್ಕೊಳ್ಳೋ ಅಂಥದ್ದು, ಕೊಟ್ಟು ಒಬ್ರಿಗೆ ಅನ್ಯಾಯ ಮಾಡುವಂಥದ್ದು, ಇಲ್ಲ ಬೇರೆಯವರು ತಿನ್ನೋ ಅಂಥದ್ದನ್ನ ಇದನ್ನು ಕಿತ್ಕೊಂಡು ತಿನ್ನೋ ಅಂಥ ಇದೇ ಹೇಳ್ಕೊಡೋದು. ಆ ದುಷ್ಟಶಕ್ತಿ ಏನಿರುತ್ತೆ ಅಂದರೆ ದುಷ್ಟಬುದ್ಧಿನೇ ಇರುತ್ತೆ, ಒಳ್ಳೆಯದು ಇರೋದಿಲ್ಲ. ಅದೇನು ಅಂದರೆ ಈಗ ನಮ್ಗೆ ಯಾವುದು ಬರೋದಿರುತ್ತೆ ಅದನ್ನು ಅವ್ರು ಕಿತ್ಕೊಂಡು ತಿನ್ನೋ ಅಂಥದ್ದು, ಅಥವಾ ಇನ್ನೊಂದು ಯಾರಿಗೋ ಒಬ್ರು ಬರೋದಿರುತ್ತೆ ಅದು ಅವ್ರಿಗೆ ಸಿಗಿಸ್ದಂಗೆ ಇದನ್ನು ಸ್ವಾಹ ಮಾಡೋದು. ಇದು ಅಂತ ಒಂದು ದುಷ್ಟಶಕ್ತಿ. ಇದಕ್ಕೆ ನಾನು ಬೇರೆ ಹೆಸರು ಹೇಳೋಕ್ಕಾಗಲ್ಲ. ದುಷ್ಟಶಕ್ತಿ ಅನ್ನೋದು ಭಾಳ ಒಳ್ಳೆ ಚೆನ್ನಾಗಿರುತ್ತೆ ಇದಕ್ಕೆ ಹೆಸರು. ಹಾಗಾಗಿ ಇದಕ್ಕೆ ನಾನು ಈ ಥರ ಕೊಟ್ಟಿರ್ತೀನಿ. ನಿಮಗೂ ಯಾರಿಗಾರು ತೊಂದರೆ ಆದಾಗ ಅವ್ರಿಗೆ ನೀವು ಯಾವ ಥರ ಹೆಸರು ಕೊಡ್ತೀರಾ ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತೀನಿ. ಅದೇ ರೀತಿ ಬನ್ನಿ, ಈಗ ನಾವು ಇಂಥ ದುಷ್ಟಶಕ್ತಿಗಳಿಗೆ ಅಥವಾ ದುಷ್ಟ ಜನಗಳಿಗೆ, ಈ ಥರ ಶತ್ರುಗಳು ಇವರು ನಿಜವಾಗ್ಲೂ ಒಳ್ಳೆಯವರಲ್ಲ. ಅದು ಬಂಧು ಆಗಿರ್ಬೋದು, ಬಳಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ತುಳಿಬೇಕು ಅಂತ ಎಲ್ಲೂ ನೋಡ್ತಾರೋ ಅವರು ನಿಜವಾಗ್ಲೂ ದುಷ್ಟಶಕ್ತಿಗಳೇ. ಅವ್ರು ಯಾವುದೇ ರೀತಿ ನಿಮಗೆ ಬಂಧು ಅಲ್ಲ, ಬಳಗನೂ ಅಲ್ಲ, ಯಾರೂ ಅಲ್ಲವೇ ಅಲ್ಲ. ಅವರು ಇಂಥವ್ರಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ, ಅವ್ರನ್ನ ನಾಶ ಮಾಡೋಕ್ಕೆ ಇವತ್ತು ಈ ಒಂದು ಗುಲ್ಗಂಜಿ ಒಳಗೆ ಪ್ರಯೋಗ ಮಾಡೋದು ಹೇಗೆ ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ನಾನು. ಮೊದಲು ಈ ಒಂದು ಗುಲ್ಗಂಜಿನ ನೀವು ಕೈಲಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡಿಕೊಂಡು ಈ ನಿಮ್ಮ ಶತ್ರು ಯಾರು, ಈ ದುಷ್ಟಶಕ್ತಿ ಶತ್ರು ಇದ್ದಾರೆ ನೋಡಿ, ಆ ಶತ್ರು ಹೆಸರು ಮತ್ತು ಅವರ ತಾಯಿ ಹೆಸರನ್ನ ಹೇಳ್ಕೋಬೇಕು. ಹೇಳ್ಕೊಂಡು ಇದನ್ನು ಕೈಯಲ್ಲಿ ಹಿಡ್ಕೋಬೇಕು. ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡಿ ಈ ಒಂದು ಮಂತ್ರ ಕೊಡ್ತೀನಿ. ಆ ಮಂತ್ರ ನೀವು 21 ಬಾರಿ ಮಂತ್ರಿಸ್ಬೇಕು, ಅಂದರೆ ಅಭಿಮಂತ್ರಿಸ್ಬೇಕು. ಮತ್ತು ನೀವು ಆದಮೇಲೆ ಅವರು ಎಲ್ಲಿ ಓಡಾಡ್ತಾರೋ
ಇಲ್ಲಿ ಓಡಾಡ್ತಾರೆ, ಎಲ್ಲರೂ ಓಡಾಡಲಿ, ಅವ್ರು ಓಡಾಡೋ ಅಂಥ ಸ್ಥಳದಲ್ಲಿ ಅದನ್ನು ಚೆಲ್ಲಬೇಕು. ಅದನ್ನು ಅಲ್ಲಿ ಹಾಕಬೇಕದು. ಆ ಒಂದು ಮಂತ್ರ ಹೇಳಿದ ಮೇಲೆ 21 ಬಾರಿ ಆ ಮಂತ್ರ ಹೇಳಿಬಿಟ್ಟು ನೀವು ಅವ್ರು ತಿರುಗಾಡೋ ಸ್ಥಳದಲ್ಲಿ ಅದನ್ನು ಹಾಕಬೇಕು. ಹಾಕಿದಾಗ ಏನಾಗುತ್ತೆ, ಅವ್ರಿಗೆ ಆ ಶತ್ರು ನಾಶ, ಏನು ದುಷ್ಟಶಕ್ತಿ ಅಂತ ಏನಿದೆ ನೋಡಿ, ಆ ದುಷ್ಟಶಕ್ತಿ ಅವರಿಗೆ ಸ್ವಲ್ಪ ಜರುಗುತ್ತೆ, ಮನುಷ್ಯರಾಗಿ ಬಾಳ್ತಾರೆ ಅವರು. ಆ ಒಂದು ಮಂತ್ರ ನೋಡ್ಕೊಳ್ಳೋಣಲ್ವ ಈಗ. ಓಂ ನಮೋ ಭಗವತಿ ಶತ್ರುಮುಖ ಭಂಜಿನಿ ಓಂ ಹ್ರೀಂ ಕ್ಲೀಂ ಶಕಲ ಶತ್ರು ನಾಶಯ ಪಟ್ ಸ್ವಾಹ. ಇದಕ್ಕೆ ಬೇಕು ಅಂದರೆ ನೀವು ಶಕಲ ಅಂತ ಏನು ಕೊಟ್ಟಿದ್ದಾರೆ ಅಲ್ಲಿ ಅವರ ಹೆಸರು ಹೇಳ್ಕೊಬೋದು. ಈ ದುಷ್ಟಶಕ್ತಿ ಮನುಷ್ಯರಿರ್ತಾರೆ ನೋಡಿ, ಅಂಥವರ ಸಕಲ ಅಂತೇನು ಹೇಳ್ತೀರಾ, ಅದು ಸಕಲ ಅಂದರೆ ಎಲ್ಲರಿಗೂ ಆಯಿತು. ನೀವು ಒಬ್ಬೊಬ್ರಿಗೆ ಮಾಡಬೇಕು ಅಂದಾಗ ಈ ಸಕಲ ಅನ್ನೋದು ತೆಗೆದು ಅಲ್ಲಿ ಅವರ ಹೆಸರನ್ನ ಹಾಕಿ, ಇಂಥ ಹೆಸರನ್ನ ಶತ್ರು ನಾಶಯ ಪಟ್ ಸ್ವಾಹ ಅಂತ ಇದನ್ನು ಹೇಳ್ಕೊಳ್ಳಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಏಕೆ ಇಂಥವೆಲ್ಲ ಪಾಪ ಕೆಲವ್ರಿಗೆ ಹೇಳೋಕ್ಕಾಗಲ್ಲ. ನಾನು ಇನ್ನೂ ಮತ್ತೊಮ್ಮೆ ಕೂಡ ಹೇಳ್ತೀನಿ. ಓಂ ನಮೋ ಭಗವತಿ ಶತ್ರುಮುಖ ಭಂಜಿನಿ ಓಂ ಹ್ರೀಂ ಕ್ಲೀಂ ಶಕಲ ಶತ್ರು ನಾಶಯ ಪಟ್ ಸ್ವಾಹ. ಇಷ್ಟೇ, ಇದನ್ನು ಹೇಳಿ ಅವರು ಓಡಾಡೋ ಜಾಗದಲ್ಲಿ ಅದನ್ನು ಹಾಕಬೇಕು. ಇದು ಒಂದು ಬಾರಿ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ನೀವು ಪ್ರಯತ್ನ ಮಾಡ್ಬೋದು. ಇದನ್ನು ಮಂಗಳವಾರ, ಭಾನುವಾರ ಅಥವಾ ಅಮಾವಾಸ್ಯೆಗಳಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಈ ಒಂದು ಗ್ರಹಣ, ಹುಣ್ಣಿಮೆ, ಗ್ರಹಣ ಕಾಲಗಳು ಕೂಡ, ಸೂರ್ಯಗ್ರಹಣ, ಚಂದ್ರಗ್ರಹಣಗಳು ಕೂಡ ಕೆಲಸ ಚೆನ್ನಾಗಿ ಮಾಡುತ್ತೆ. ಅದು ಮಾಡಿ ಇಂಥ ದುಷ್ಟಶಕ್ತಿಗಳನ್ನ ನಾಶ ಮಾಡಿ ಅವರು ಮತ್ತೆ ಇಂಥ ಯಾರಿಗೂ ಈ ರೀತಿ ತೊಂದರೆಗಳನ್ನ ಕೊಡಬಾರ್ದು. ಅದು ನಿಮಗೆ ಅಲ್ಲ, ಎಷ್ಟೋ ಜನಕ್ಕೆ ತೊಂದರೆಗಳು ಈ ಥರ ಕೊಡ್ತಾರೆ. ಅವ್ರಿಗೆ ಅದೇನೋ ಒಂದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಒಟ್ಟಲ್ಲಿ ಯಾರು ಚೆನ್ನಾಗಿರಬಾರ್ದು, ಯಾರು ಅವ್ರ ಥರ ಅಲ್ಲಿ ನಡ್ಕೋಬಾರ್ದು ಅನ್ನೋದೇ ಅವ್ರ ಉದ್ದೇಶ. ಬರೀ ಎಲ್ಲ ಅವರೇ ಸ್ವಾಹ ಮಾಡ್ಕೋಬೇಕು ಅನ್ನೋದಿರುತ್ತೆ. ಈ ರೀತಿ ಮಾಡಿ ಅವ್ರು ನಾಶ ಹಾಕ್ತಾರೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಅದು ನಾಶ ಆದಮೇಲೆ ನಿಮ್ಗೆ ಒಳ್ಳೇದಾಗಲೇಬೇಕು. ಇದನ್ನು ಅಂದರೆ ಒಳ್ಳೆ ರೀತಿಲಿ ತೊಗೊಂಡು ಮಾಡ್ಕಿ, ಸುಮ್ಮನೆ ಯಾರನ್ನೋ ಹಾಳು ಮಾಡಬೇಕು ಅಂದರೆ ಈಗ ನೀವು ಅದೇ ದುಷ್ಟಶಕ್ತಿಗಳಾಗಿ ಹೋಗ್ತೀರಾ. ಈಗ ಅವ್ರು ಹೇಳಿದ್ದು ಬೇರೆಲ್ಲ, ನಾವು ಹೇಳ್ಕೊಳ್ಳಿ. ಈಗ ನನಗೆಲ್ಲ ದುಷ್ಟಶಕ್ತಿ ಇದೆ ಅಂದರೆ ನಾನು ಸುಮ್ಮನೆ ಬೇರೆಯವ್ರಿಗೆ ಹೋಗಿ ಮಾಡ್ತೀನಿ ಅಂದರೆ ಅಲ್ಲಿಗೆ ನಾನು ಅವ್ರಿಗೂ ವ್ಯತ್ಯಾಸ ಇಲ್ಲ, ಮತ್ತು ನಾನು ಅಂತ ಕೆಟ್ಟು ದುಷ್ಟಶಕ್ತಿನೇ ಆಗೋಗ್ಬಿಡ್ತೀವಿ. ಅದಕ್ಕೆ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ರಿಯಲ್ಲಾಗಿ ಅಂದರೆ ನಿಜವಾಗಿ ನಿಮ್ಗೆ ಯಾರು ಆ ರೀತಿ ಕಾಟ ಕೊಡ್ತಾವ್ರೆ, ನಿಮ್ಮ ಶತ್ರುಗಳು, ನಿಮ್ಮವರೇ, ನಿಮ್ಮ ಒಂದು ಸಂಬಂಧಿಕರೇ ನಿಮ್ಮಲ್ಲೇ ಇದ್ದಾರೆ, ಮನೆ ಹಾಳು ಮಾಡೋ ಕೆಲಸ ಮಾಡ್ತಾಯಿದ್ದಾರೆ, ಯಾವುದೇ ಬಂದರೂ ಅವರೇ ಸ್ವಾಹ ಮಾಡ್ಕೊತಾ ಇದ್ದಾರೆ, ಯಾವುದೋ ಸಿಕ್ಕಕ್ಕೆ ಬಂದರೂ ಅದನ್ನು ಬಿಡದೆ ಅವ್ರು ಕಿತ್ಕೊತಾ ಇದ್ದಾರೆ, ಯಾವುದೋ ಅದು ವ್ಯವಹಾರ ಆಗ್ಬೋದು, ಜಮೀನು ಆಗ್ಬೋದು, ಬೇರೆ ಒಂದು ವ್ಯವಹಾರ ಆಗ್ಬೋದು, ವ್ಯಾಪಾರ ಆಗ್ಬೋದು. ಈ ರೀತಿ ಬಂದಾಗ ಈ ರೀತಿ ಮಾಡಿ ಅವರು ನಾಶ ಆಗ್ತಾರೆ ಅಂತ ಹೇಳ್ತಾ ವೀಕ್ಷಕರೇ, ಮಾಮೂಲಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಅದೇ ರೀತಿ ಹೈಪ್ ಅಂತ ಬರುತ್ತೆ, ಹೈಪ್ ಟಚ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಚಾಮುಂಡೇಶ್ವರಿ ಜಯಂತಿ ಕೂಡ ಇದೆ. ಇವತ್ತು ಇಂಥ ದಿವಸದಲ್ಲಿ ಮಾಡಿ ಕೂಡ ಇದು ಬೇಗ ಸಿದ್ಧಿ ಕೂಡ ಆಗುತ್ತೆ. ಖಂಡಿತ ಇದನ್ನು ಮಾಡಿ ಪರೀಕ್ಷೆ ಮಾಡಿ ಮತ್ತೊಮ್ಮೆ ಕೂಡ ಇದನ್ನು ಮಾಡಿ. ಒಂದು ಸಾರಿ ನಿಮಗೆ ಸಾಧ್ಯ ಆಗಲಿ ಅಂದರೆ ಮತ್ತೊಮ್ಮೆ ಪ್ರಯತ್ನ ಮಾಡಿ. ಖಂಡಿತ ಇದು 100% ಕೆಲಸ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.